ಈ ದಿನ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕುರುಬುರಾಮನಹಳ್ಳಿ ಒಳಗೆ ಅದ್ದೂರಿಯಾಗಿ ನಡೀತಾ ಇದೆ. ಆದ್ರೆ ಇವರ ಇತಿಹಾಸ ಹೇಳ್ತಿರೋದು ಯಾವ ಜಗತ್ತಿನಲ್ಲೂ ಸಮೇತ ಸಾಧನೆ ಮಾಡಿರ್ತಕ್ಕಂಥ ಬಿ.ಆರ್. ಅಂಬೇಡ್ಕರ್ ಅವರು ಸುಮಾರು 32-35 ಡಿಗ್ರಿ ಪೂರೈಸಿ ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದು ಬಿ.ಆರ್. ಅಂಬೇಡ್ಕರ್ ಅವರು. ಇವ್ರೇನ್ ಹೇಳ್ತಾರೆ ಅಂತಂದ್ರೆ ಸಮಾನತೆ ಬೇಕು, ಒಗ್ಗಟ್ಟಿರಬೇಕು, ಶಿಕ್ಷಣ ಇರಬೇಕು. ಶಿಕ್ಷಣ ತುಂಬಾ ಅಮೂಲ್ಯವಾದ ವಸ್ತು. ಶಿಕ್ಷಣ ಬೇರೆ ಇನ್ನೇನೇ ಗಳಿಸಿದ್ರು ಸಮೇತನ ಕಳೆದೋಗುತ್ತೆ. ವಿದ್ಯೆ ಮಾತ್ರನ ಯಾರು ಕಸ್ಕಣಕ್ಕಾಗೋದಿಲ್ಲ. ವಿದ್ಯೆ ಅಪಾರವಾದ್ದು. ಆ ಬಿ.ಆರ್. ಅಂಬೇಡ್ಕರ್ ಅವರ ಹೃದಯದಲ್ಲಿ ಶಾರದಾದೇವಿ ನೆಲೆಸಿ ಸಂವಿಧಾನ ರಚನೆ ಮಾಡತಕ್ಕಂಥದ್ದು ಆ ಶಾರದಾದೇವಿಯ ಕೃಪೆ ಐತೆ ಅವರಿಗೆ. ಹಾಗಾಗಿ ನಮ್ಮ ದೇಶದಲ್ಲಿ, ನಮ್ಮ ಒಂದು ಭಾರತ ದೇಶದಾಗೆ ಸಮಾನತೆ ಬೇಕು. ಸಮಾನತೆ ಅಂತಂದ್ರೆ ಸುಮಾರು ವರ್ಷಗಳಿಂದ ದಲಿತರನ್ನ ಹಿಂದುಳಿದು ಅಂತ ಹೇಳಿ ಅವ್ರನ್ನ ಮೂಲೆ ಗುಂಪು ಮಾಡಿ ನಮ್ಮಲ್ಲಿ ಓಟ್ ಹಾಕ್ಸ್ಕೊಂಡು ಎಲ್ಲರನ್ನೂ ಅವರ ಒಂದು ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡು ನಮ್ಮನ್ನ ತುಳಿತಾ ಇದ್ದಾರೆ. ಇನ್ಮೇಲಾದ್ರೂ ನೀವೆಲ್ಲ ಒಗ್ಗಟ್ಟಿನಿಂದನ ಬರಬೇಕು. ಒಗ್ಗಟ್ಟೇ ಮಹಾಬಲ. ಒಗ್ಗಟ್ಟಿಲ್ಲದ್ರೆ ಏನು ಕೆಲಸ ಮಾಡಕ್ಕಾಗೋದಿಲ್ಲ. ಆಗ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆಗ ಅವ್ರ ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಹೇಳಿ ನೀವು ಬರೀ ಸುಮ್ಮನೆ ಕಾಸಿಗಾಗಿನ ಓಟ್ ಮಾರೋದು ಬೇಡ. ನಿಮ್ಮ ಓಟು ನಿಮ್ಮ ಜನ್ಮ ಸಿದ್ಧದ ಹಕ್ಕು. ಅದು ನಿಮ್ಮ ಓಟು ನಿಮ್ಮ ಹತ್ರ ಇರಲಿ. ಯಾರನ್ನ ಆಯ್ಕೆ ಮಾಡ್ತಾರೋ ಅವರು ಬುದ್ಧಿವಂತರಾಗಬೇಕು, ಶಿಕ್ಷಣದಲ್ಲಿ ಮುಂದುವರೆದಿರಬೇಕು, ಜನಸೇವೆ ಮಾಡಬೇಕು. ಇದನ್ನೆಲ್ಲ ಇಟ್ಕೊಂಡು ತಲೆ ಒಳಗಿಟ್ಕೊಂಡು ಅವರಿಗೆ ಓಟ್ ಹಾಕಿ. ನಿಮಗೆ ತುಂಬಾ ಒಳ್ಳೇದಾಗುತ್ತೆ. ತಮ್ಮೆಲ್ಲರಿಗೂ ಶರಣಾರ್ಥಿ.